ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಪೇಪರ್ ದೋಸೆ ರೆಸಿಪಿ ಮಾಡತ್ತೀವ್ರಿ. ಹೋಟೆಲ್ದಾಗ ಇರ್ತೈತಲ್ರಿ ಪೇಪರ್ ದೋಸೆ, ಮನೆಯೊಳಗೆ ಸಿಂಪಲ್ ಮೆಥಡ್ದಾಗ ಮಸ್ತಾಗಿ ಗರಿ ಗರಿ ಆಗಿರುವಂಥ ಪೇಪರ್ ದೋಸೆ ರೆಸಿಪಿ ಹೆಂಗೆ ಮಾಡೋದು ಅನ್ನೋದು ಈ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬರ್ರಿ ಹೆಂಗೆ ಮಾಡೋದಂತ ನೋಡು ಮಂತ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ನಾ ರೇಷನ್ ಅಕ್ಕಿನೇ ತೊಗೊಂಡಿನ್ರಿ. ನಾ ಯಾವುದೇ ದೋಸೆ ಮಾಡಬೇಕಾದ್ರೂ ರೇಷನ್ ಅಕ್ಕಿನೇ ಯೂಸ್ ಮಾಡ್ತೀನಿ ರೀ. ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ಕೂಡ ಹಾಕೊಂಡೇನ್ರಿ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ಕಡ್ಲಿ ಬೇಳೆ ಹಾಕೊಂಡೇನ್ರಿ. ಕಡ್ಲಿ ಬೇಳೆ ಹಾಕೊಳ್ಳೋದು ಎದಕ್ಕಂತ ಕಲರಿಗೋಸ್ಕರ, ಆಮೇಲೆ ಟೇಸ್ಟಿಗೋಸ್ಕರ ಅಂತ ನೋಡ್ರಿ. ಆಮೇಲೆ 1 ಕಪ್ ಆಗೋಷ್ಟು ಅವಲಕ್ಕಿ ಹಾಕೊಂಡೇನ್ರಿ. ಇದನ್ನ ನೀರು ಹಾಕಿ ಸ್ವಚ್ಛಗೆ ಮೊದಲ ಒಂದು 2-3 ಸರ್ತಿ ತೊಳ್ಕೊಬೇಕಾಗತ್ರಿ ನಾವು. ಈಗ ನೋಡ್ರಿ ತೊಳೆದಿಟ್ಟಿನ್ರಿ ನಾನು. ಇದು ಏನಿಲ್ಲ ಅಂದ್ರೂ 5ರಿಂದ 6 ಅವರ್ ನೆನಿಬೇಕಾಗತ್ರಿ ನಮಗೆ. ಈಗ ನೋಡ್ರಿ ನೆಂದೈತ್ ಕೂಡನು ರೀ. ನೋಡ್ರಿ ಯಾವ ಥರ ಬ್ಯಾಳೆ ಅನ್ನೋದು ಉಬ್ಬಿ ಬಂದೈತ್ರಿ. ನೆಕ್ಸ್ಟ್ ನಾವೇನು ಮಾಡೋದ್ರಿ, ಇದನ್ನ ಮಿಕ್ಸರ್ ಜಾರಿ ಒಳಗೆ ಹಾಕೋತೀನಿ ನೋಡ್ರಿ. ಇವಾಗ ಸಿಂಪಲ್ ಐತ್ರಿ. ನೀವು ಒಟ್ಟು ಸ್ಕಿಪ್ ಮಾಡ್ಲಾರ್ದೆ ವಿಡಿಯೋ ನೋಡಿದ್ರಿ ಅಂದ್ರೆ ಕ್ರಿಸ್ಪಿ ಆಗಿರುವಂಥ ಪೇಪರ್ ದೋಸೆ ಮನೆಯೊಳಗೆ ಮಾಡ್ಬೋದು ನೋಡ್ರಿ. ಅದೇ ರೀತಿ ನಾನು ಇಲ್ಲೆಲ್ಲ ಮಿಕ್ಸರ್ ಜಾರಿಗೆ ಹಾಕೊಂಡೇನ್ರಿ. ಇವಾಗ ಇದನ್ನ ಸಣ್ಣದಾಗೆ ರುಬ್ಕೊಳ್ಳುವಂತ್ರಿ. ನೋಡ್ರಿ ಈ ಥರ ನೋಡ್ರಿ ಇಷ್ಟು ಸಣ್ಣಾಗಿ ಸಾಫ್ಟಾಗಿ ರುಬ್ಕೋಬೇಕಾಗತ್ರಿ. ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಜಾಸ್ತಿ ನೀರು ಹಾಕ್ಲಾರ್ದೆ ರುಬ್ಬೇಕಾಗುತ್ತೆ ನೋಡ್ರಿ. ಈಗ ಇದು ಹಿಟ್ಟು ರೆಡಿ ಆಗೈತ್ರಿ. ನಾವು ಒಂದು ಬೊಗೋನಿ ಒಳಗೆ ಹಾಕಿಡ್ತೀನಿ ನೋಡ್ರಿ. ಪೇಪರ್ ದೋಸೆ ತಿನ್ಬೇಕಂದ್ರೆ ಇನ್ನು ಮುಂದೆ ಹೋಟೆಲ್ಗೆ ಹೋಗೋದು ಬೇಕಾಗಿಲ್ರಿ. ಮನೆಯೊಳಗೆ ಮಸ್ತಾಗಿ ಪೇಪರ್ ದೋಸೆ ಮಾಡ್ಕೋಬಹುದು ನೋಡ್ರಿ. ಈಗ ಹಿಟ್ಟನ್ನು ಒಂದು ಬೌಲ್ದಾಗ ಹಾಕಿ ಓವರ್ ನೈಟ್ ಬಿಡ್ತೀನಿ ನೋಡ್ರಿ. ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ನೋಡ್ರಿ ಹಿಟ್ಟು ಯಾವ ರೀತಿ ಉಬ್ಬಿ ಬಂದೈತ್ರಿ. ನೀವು ನೋಡ್ತಾ ಇರ್ಬೋದ್ರಿ ವಿಡಿಯೋ ಒಳಗೆ ಎಷ್ಟು ಉಬ್ಬೈತೆ ಅಂತ ಹಿಟ್ಟು. ಈಗ ನೋಡ್ರಿ ಇದು ರೆಡಿ ಆಗೈತ್ರಿ. ಒಂದು ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನೋಡ್ರಿ ಯಾವ ಥರ ಫ್ಲಫಿ ಕೂಡ ಆಗೈತ್ರಿ. ಇದನ್ನ ಚಂದಾಗೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ರಿ. ನೋಡ್ರಿ ಈ ಥರ ನೊರೆ ನೊರೆ ಬರ್ಬೇಕ್ರಿ ಹಿಟ್ಟು. ಅವಾಗ ಮಾತ್ರ ನಮ್ಮ ಕ್ರಿಸ್ಪಿನೆಸ್ ಅನ್ನೋದು ಬರ್ತೈತ್ರಿ. ಈಗ ದೋಸೆ ಹಾಕ್ಕೊಳ್ಳುವಂತ್ರಿ. ಈ ಕಡೆ ತವಾ ಕೂಡ ಕಾಯ್ದೈತಿ ನೋಡ್ರಿ. ಸ್ವಲ್ಪ ತವಾನ ಒರೆಸ್ಕೋಬೇಕ್ರಿ. ಒರೆಸ್ಕೊಂಡು ಒಂದು ಕಪ್ ಆಗೋಷ್ಟು ಹಿಟ್ಟು ತೊಗೊಂಡು ನಿಧಾನವಾಗಿ ಒಂದೇ ಡೈರೆಕ್ಷನ್ದಾಗೆ ತಿರುಗಬೇಕಾಗತ್ತೆ ನೋಡ್ರಿ. ನಾ ಇಲ್ಲಿ ಸೌಟ್ ಒಳಗೆ ಹಾಕ್ತಾ ಇಲ್ರಿ ದೋಸೆ, ಬಟ್ಲಿನಿಂತ್ರನೇ ತೋರ್ಸಾತೀನಿ ರೀ. ಯಾಕಂದ್ರೆ ಹೋಟೆಲ್ದಾಗಾದ್ರೂ ಬಟ್ಲಿನಿಂತ್ರನೇ ದೋಸೆ ಮಾಡ್ತಾರ್ರಿ. ಈಗ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಯಾಕಂದ್ರೆ ಸ್ವಲ್ಪ ಇನ್ನೂ ಟೇಸ್ಟ್ ಜಾಸ್ತಿ ಬರ್ಬೇಕಂತ ಹೇಳಿ. ಅದ್ರ ಜೊತೆಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕಾಗತ್ರಿ. 2 ಸೈಡ್ ಚಂದಾಗಿ ಬೇಯಿಸ್ಕೋಬೇಕು ನೋಡ್ರಿ. ನೋಡ್ರಿ ದೋಸೆ ಕಲರ್ ಎಷ್ಟು ಮಸ್ತಾಗಿ ಬಂದೈತದಲ್ರಿ. ಈಗ ಇದನ್ನ 2 ಸೈಡ್ ಬೇಯಿಸ್ಕೊಳ್ಳೋದಾಗನ ಫೋಲ್ಡ್ ಮಾಡ್ಕೊಳ್ಳುವಂತ್ರಿ. ನೋಡ್ರಿ ಈ ಥರ ಕಲರ್ ಕೂಡ ಮಸ್ತ್ ಬಂದೈತ್ರಿ. ದೋಸೆ ಕೂಡ ಸೂಪರ್ ಆಗಿ ಬಂದೈತಿ ನೋಡ್ರಿ. ನನ್ನ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಕೂಡ ಮಾಡ್ರಿ.